ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ನೀಡ್ತೀವಿ. ಮುಖ್ಯಮಂತ್ರಿ ಮತ್ತು ಮಂತ್ರಿಗಳ ರಾಜೀನಾಮೆ ಆಗಲೇಬೇಕು. ರಾಜೀನಾಮೆನ ಒಂದು ವೇಳೆ ಏನಾದರೂ ನೀಡದೇ ಇದ್ರೆ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ನಡೆಸ್ತೇವೆ. ಸರ್ಕಾರದ ವಿರುದ್ಧ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ದಲಿತರ ಹಣವನ್ನ ಟಕಾಟಕ್ ಅಂತ ಕಾಂಗ್ರೆಸ್ ಲೂಟಿ ಮಾಡ್ತಾ ಇದೆ. ದಲಿತರ ಹಣ ನುಂಗಿದ ಕಾಂಗ್ರೆಸ್ ಬ್ಯಾನರ್ ಅಡಿ ಹೋರಾಟವನ್ನ ಮಾಡ್ತೀವಿ. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಆರ್ ಅಶೋಕ್ ಕರೆಯನ್ನು ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಹಿರಿಯ ನಾಯಕರು ಚರ್ಚೆ ಮಾಡಿದ್ರಿ. ಇದನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ. ಇದನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೀರಿ ಅಟ್ ಎನಿ ಕಾಸ್ಟ್. ಇದನ್ನ ಅವರ ರಾಜೀನಾಮೆ, ಫಸ್ಟ್ ಮುಖ್ಯಮಂತ್ರಿ ರಾಜೀನಾಮೆ, ಮಂತ್ರಿದಂತೂ ರಾಜೀನಾಮೆ ಆಗಲೇಬೇಕು. ಹಾಗೆ ಆಗ್ತೈತೆ, ಆಗಲೇಬೇಕು. ಇಲ್ಲ ಬಿಡಲ್ಲ, ನಾವು ಆಗಲೇಬೇಕು. ನಾವು ಸರ್ಕಾರಕ್ಕೆ ಗಡುವನ್ನು ಕೊಡ್ತಾ ಇದ್ದೀರಿ. 6ನೇ ತಾರೀಕು ಒಳಗಡೆ ಮಂತ್ರಿಯ ರಾಜೀನಾಮೆ ಕೊಡಲಿಲ್ಲ ಅಂದರೆ ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಕಾಂಗ್ರೆಸ್ ವಿರುದ್ಧವಾದಂಥ ದಲಿತರ ಹಣವನ್ನು ನುಂಗಿದಂಥ ಕಾಂಗ್ರೆಸ್ ಅನ್ನೋ ಬ್ಯಾನರ್ ಅಡಿಯಲ್ಲಿ ಹೆಡ್ಲೈನ್ಸ್, ದಲಿತರ ಹಣವನ್ನು ನುಂಗಿದ ಕಾಂಗ್ರೆಸ್ ಸರ್ಕಾರ ಅನ್ನೋ ಬ್ಯಾನರ್ ಅಡಿಯಲ್ಲಿ ನಾವು ದೊಡ್ಡ ಹೋರಾಟವನ್ನು ಇಡೀ ರಾಜ್ಯವ್ಯಾಪಿ ನಾವು ಮಾಡ್ತೀರಿ. 6ನೇ ತಾರೀಕುವರೆಗೂ ನಮ್ಮ ರಾಜ್ಯದ ಅಧ್ಯಕ್ಷರು ಬೆಳಗ್ಗೆನೂ ಕೂಡ ನನಗೆ ಫೋನ್ ಮಾಡಿದರು. ಅವ್ರ ಜೊತೆನೂ ಕೂಡ ಚರ್ಚೆ ಮಾಡಿದ್ದೀನಿ. ನಮ್ಮ CT ರವಿಯವರು, ನಮ್ಮ ಕಾರಜೋಳ ಅವರು, ಇವರೆಲ್ಲರ ಜೊತೆ ಚರ್ಚೆ ಮಾಡಿ ಇಡೀ ಪಾರ್ಟಿ ಇದನ್ನು ಸವಾಲಾಗಿ ನಾವು ತೆಗೆದುಕೊಂಡಿದ್ದೀರಿ. ಯಾವುದೇ ಕಾರಣಕ್ಕೂ ದಲಿತರ ಹಣವನ್ನು ನುಂಗಿದಂಥ ಟಕಾಟಕ್ ಅಂತ ದಲಿತರ ಹಣವನ್ನು ಟ್ರಾನ್ಸ್ಫರ್ ಮಾಡದಂಥ ಕಾಂಗ್ರೆಸ್ಗೆ ಟಕಾಟಕ್ ಅಂತ ಅಧಿಕಾರದಿಂದ ಇಳಿಸುವಂಥ ದಿನ ದೂರ ಇಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಸರ್ಕಾರ ಅಮಾಯಕ ಸರ್ಕಾರಿ ನೌಕರರನ್ನ ಬಲಿ ಪಡೆದಿದೆ. ಸತ್ಯ ಹೇಳಲು ನೌಕರ ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಯಿತು. ಸರ್ಕಾರದ ವಿರುದ್ಧ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ಈ ರೀತಿ ಒಬ್ಬ ಸರ್ಕಾರಿ ಅಧೀಕ್ಷಕ ಆತ್ಮಹತ್ಯೆಯನ್ನು ಮಾಡಿಕೊಂಡು ಸತ್ಯವನ್ನು ಹೇಳಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗಿತ್ತು. ಯಾಕೆಂದ್ರೆ ಬಂಡ ಸರ್ಕಾರ, ಭ್ರಷ್ಟ ಸರ್ಕಾರ, ಒಂದೇ ಒಂದು ಸಾಕ್ಷಿ ಕೊಡಿ, ನಾವಲ್ಲೇ ರಾಜೀನಾಮೆಯನ್ನು ಕೊಡ್ತೀನಿ, ಒಂದೇನು 100 ಹೇಳಿದ್ರು ಸಾಕ್ಷಿ ಮೇಲೆ ಸಾಕ್ಷಿ. ಇವತ್ತು ಬಹಳ ಸ್ಪಷ್ಟವಾಗಿ ಒಂದು ಡೆತ್ ನೋಟ್, ಸೂಸೈಡ್ ಅಬೆಟ್ಮೆಂಟ್, ಸೂಸೈಡ್ ಅನ್ನು ಮಾಡಲಿಕ್ಕೆ ಕಾರಣಕರ್ತರಾಗಿರುವಂತ ಈ ಸಚಿವರು, ಅಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಬರೆದು ಸಾವಿಗೆ ಶರಣಾಗಿರುವಂತ ವ್ಯಕ್ತಿ ಇವತ್ತು ಸತ್ಯವನ್ನ ಬಯಲಿಗೆ ತರಕ್ಕೆ ಒಬ್ಬ ಅಮಾಯಕ ವ್ಯಕ್ತಿ ತನ್ನ ಪ್ರಾಣ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸತ್ಯ ಹೇಳಲಿಕ್ಕೋಸ್ಕರ ಒಂದು ಪ್ರಾಣ ಕೊಡುವಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.